ಅಹಮದಾಬಾದ್ ವಿಮಾನ ದುರಂತದ ಹಿಂದೆ ನೂರಾರು ಹೃದಯ ಹಿಂಡುವ ಕರುಣಾಜನಕ ಕಥೆಗಳು ತೆರೆದುಕೊಳ್ತಾ ಇವೆ. ಮೊನ್ನೆಯಷ್ಟೇ ಮದುವೆಯಾಗಿ ವಿದೇಶದಲ್ಲಿದ್ದ ಗಂಡನ ಬಳಿಗೆ ಹೊರಟಿದ್ದವಳು ಸಾವಿನ ಮನೆ ಸೇರಿದ್ದಾಳೆ. ಇನ್ನೊಂದು ಕಡೆ ಮೃತ ಪತ್ನಿಯ ಕೊನೆಯ ಆಸೆ ಈಡೇರಿಸುವುದಕ್ಕೆ ಬಂದಿದ್ದ ಪತಿಯ ದುರಂತ ಕತೆ ಅನಾವರಣವಾಗಿದೆ. ಹೋಯ್ತು ಹೊಸ ಬದುಕಿನ ಕನಸು. ವಿಮಾನ ದುರಂತದಲ್ಲಿ ನವವಿವಾಹಿತೆ ಸಾವು. ಈಕೆ ಹೆಸರು ಖುಷ್ಬು. ರಾಜಸ್ಥಾನದ ಬಲೋತ್ರಾ ಜಿಲ್ಲೆಯ ನವವಿವಾಹಿತೆ. 21 ವರ್ಷದ ಖುಷ್ಬು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ ದುರಾದೃಷ್ಟವಂತೆ. 5 ತಿಂಗಳ ಹಿಂದೆ ಅಂದರೆ ಜನವರಿಯಲ್ಲಿ ಮದುವೆಯಾಗಿದ್ದ ಈ ಖುಷ್ಬು ಬದುಕು ಅರಳುವ ಮುನ್ನವೇ ವಿಮಾನ ದುರಂತದಲ್ಲಿ ಕಮರಿ ಹೋಗಿದೆ. ಖುಷ್ಬು ಡಾಕ್ಟರ್ ವಿಪಲ್ ಸಿಂಗ್ರನ್ನ ಮದುವೆ ಆಗಿದ್ಲು. ಖುಷ್ಬು ಪತಿ ಲಂಡನ್ನಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿದ್ರು. ಮದುವೆಯಾದ ಬಳಿಕ ವೀಸಾ ಸಮಸ್ಯೆಯಿಂದ ಪತಿ ವಿಪಲ್ಗೆ ಪತ್ನಿ ಖುಷ್ಬುಳನ್ನ ಲಂಡನ್ಗೆ ಕರೆದುಕೊಂಡು ಹೋಗುವುದಕ್ಕೆ ಆಗಿರಲಿಲ್ಲ. ಕೊನೆಗೂ ಲಂಡನ್ಗೆ ಹೋಗಲು ಎಲ್ಲ ಸಿದ್ಧತೆಯಾಗಿ ಪತಿಯ ಜೊತೆ ಸೇರಲು ಖುಷ್ಬು ಲಂಡನ್ ವಿಮಾನ ಹತ್ತಿದ್ಲು. ಆದ್ರೆ ಲಂಡನ್ಗೆ ಹೋಗಿ ಹೊಸ ಬದುಕು ಕಟ್ಟುವ ಖುಷ್ಬು ಕನಸು ನನಸಾಗಿ ಉಳಿಯಿತು. ಕ್ರೂರ ವಿಧಿ ಖುಷ್ಬುಳನ್ನ ಬಲಿ ಪಡೆಯಿತು. ಖುಷ್ಬು ಏರ್ಪೋರ್ಟ್ಗೆ ಹೋಗುವ ಕೊನೆಯ ದೃಶ್ಯ. ಪ್ರೀತಿಯ ಮಗಳನ್ನ ಬೀಳ್ಕೊಡಲು ಖುಷ್ಬು ತಂದೆ ಮದನ್ ಸಿಂಗ್ ರಾಜಪುರೋಹಿತ್ ಏರ್ಪೋರ್ಟ್ಗೆ ಬಂದಿದ್ರು. ಮಗಳ ಜೊತೆಗೆ ಫೋಟೋ ತೆಗೆದುಕೊಂಡಿದ್ರು. ಅಷ್ಟೇ ಅಲ್ಲದೆ ಖುಷ್ಬುಳನ್ನ ಏರ್ಪೋರ್ಟ್ಗೆ ಬಿಟ್ಟು ಬಂದ ತಂದೆ ಮದನ್ ಸಿಂಗ್ ರಾಜಪೂತ್ ಮಗಳು ವಿಮಾನ ನಿಲ್ದಾಣಕ್ಕೆ ಹೋಗುವ ವಿಡಿಯೋ ಮಾಡಿಕೊಂಡಿದ್ರು. ಇದನ್ನ ತಮ್ಮ ಸ್ಟೇಟಸ್ಗೆ ಹಾಕಿ ಆಶೀರ್ವಾದ್ ಭೇಟಿ ಅಂತ ಪೋಸ್ಟ್ ಕೂಡ ಮಾಡಿದ್ರು. ಆ ಕುಟುಂಬ ಈ ವಿಡಿಯೋವನ್ನ ಯಾವಾಗಲೂ ಮರೆಯಲು ಸಾಧ್ಯವಿಲ್ಲ. ಯಾಕಂದ್ರೆ ಇದೇ ಖುಷ್ಬು ಕೊನೆಯ ವಿಡಿಯೋ. ಪತ್ನಿ ಅಸ್ಥಿ ವಿಸರ್ಜಿಸಲು ಬಂದ ಪತಿಯೇ ಅಸ್ಥಿಯಾದ. ಇದು ಇನ್ನೊಂದು ಮನಕಲುಕುವ ಕತೆ. ಈ ಫೋಟೋದಲ್ಲಿರುವ ವ್ಯಕ್ತಿಯ ಹೆಸರು ಅರ್ಜುನ್ ಮನುಭಾಯ್ ಪಟೋಲಿಯಾ ಅಂತ. ಭಾರತ ಮೂಲದ ಲಂಡನ್ ಪ್ರಜೆ ಅರ್ಜುನ್ ಪತ್ನಿಯ ಕೊನೆಯ ಆಸೆ ಈಡೇರಿಸಲು ಭಾರತಕ್ಕೆ ಬಂದಿದ್ರು. ವಾರದ ಹಿಂದೆ ಲಂಡನ್ನಲ್ಲಿ ಸಾವನ್ನಪ್ಪಿದ್ದ ಪತ್ನಿಯ ಕೊನೆಯ ಆಸೆಯಂತೆ ಆಕೆಯ ಅಸ್ಥಿಯನ್ನ ಭಾರತಕ್ಕೆ ತಂದು ವಿಸರ್ಜನೆ ಮಾಡಿದ್ರು. ಬಳಿಕ ಅರ್ಜುನ್ ಲಂಡನ್ಗೆ ಹಿಂತಿರುಗುವಾಗ ವಿಮಾನ ದುರಂತದ ವಿಧಿಯಾಟಕ್ಕೆ ಬಲಿಯಾಗಿದ್ದಾರೆ. ಲಂಡನ್ನಲ್ಲಿರುವ 2 ಹೆಣ್ಣು ಮಕ್ಕಳು ಅನಾಥ. ಭಾರತಿ ಬೇನ್ ಸಾವನ್ನಪ್ಪುವ ಮೊದಲು ತನ್ನ ಚಿತಾಭಸ್ಮವನ್ನ ತವರು ನೆಲದ ನದಿಯಲ್ಲಿ ವಿಸರ್ಜಿಸಬೇಕು ಎಂದಿದ್ಲು. ಹೀಗಾಗಿ ಅರ್ಜುನ್ ಒಬ್ಬಂಟಿಯಾಗಿ ಭಾರತಕ್ಕೆ ಬಂದಿದ್ರು. ಕೇವಲ 8 ಮತ್ತು 4 ವರ್ಷ ವಯಸ್ಸಿನ ತಮ್ಮ 2 ಹೆಣ್ಣು ಮಕ್ಕಳನ್ನ ಲಂಡನ್ನಲ್ಲಿ ಬಿಟ್ಟು ಬಂದಿದ್ದ ಅರ್ಜುನ್ ಪತ್ನಿ ಭಾರತಿ ಬೇನ್ ಅಂತಿಮ ವಿಧಿಗಳನ್ನ ನೆರವೇರಿಸಿದ್ರು. ಆದ್ರೆ ಕ್ರೂರ ವಿಧಿ ಲಂಡನ್ಗೆ ವಾಪಸ್ ಆಗ್ತಿದ್ದ ಅರ್ಜುನ್ ಅಸ್ಥಿಯನ್ನೇ ಬಿಡುವಂತೆ ಮಾಡಿದೆ. ಇನ್ನು ಲಂಡನ್ನಲ್ಲಿ ತಂದೆಯ ಬರುವಿಕೆಗಾಗಿ ಕಾದಿದ್ದ 2 ಚಿಕ್ಕ ಹೆಣ್ಣು ಮಕ್ಕಳು ಈಗ ಅನಾಥರಾಗಿದ್ದಾರೆ. ಈ ಸಾಲು ಸಾಲು ಹೃದಯ ವಿದ್ರಾವಕ ಕಥೆಗಳು ಸಾವಿನ ನೋವಿನ ಜೊತೆಗೆ ಮತ್ತಷ್ಟು ಹೃದಯ ಭಾರವಾಗುವಂತೆ ಮಾಡಿವೆ. ಎಂತಹ ಕಲ್ಲು ಹೃದಯವನ್ನು ಕಲಕುವಂತೆ ಕಥೆಗಳು ತೆರೆದುಕೊಳ್ತಾ ಇವೆ. ಮೊನ್ನೆಯಷ್ಟೇ ಮದುವೆಯಾಗಿ ವಿದೇಶದಲ್ಲಿದ್ದ ಗಂಡನ ಬಳಿಗೆ ಹೊರಟಿದ್ದವಳು ಸಾವಿನ ಮನೆ ಸೇರಿದ್ದಾಳೆ. ಇನ್ನೊಂದು ಕಡೆ ಮೃತ ಪತ್ನಿಯ ಕೊನೆಯ ಆಸೆ ಈಡೇರಿಸುವುದಕ್ಕೆ ಬಂದಿದ್ದ ಪತಿಯ ದುರಂತ ಕತೆ ಅನಾವರಣವಾಗಿದೆ. ಹೋಯ್ತು ಹೊಸ ಬದುಕಿನ ಕನಸು. ವಿಮಾನ ದುರಂತದಲ್ಲಿ ನವವಿವಾಹಿತೆ ಸಾವು. ಈಕೆ ಹೆಸರು ಖುಷ್ಬು. ರಾಜಸ್ಥಾನದ ಬಲೋತ್ರಾ ಜಿಲ್ಲೆಯ ನವವಿವಾಹಿತೆ. 21 ವರ್ಷದ ಖುಷ್ಬು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ ದುರಾದೃಷ್ಟವಂತೆ. 5 ತಿಂಗಳ ಹಿಂದೆ ಅಂದರೆ ಜನವರಿಯಲ್ಲಿ ಮದುವೆಯಾಗಿದ್ದ ಈ ಖುಷ್ಬು ಬದುಕು ಅರಳುವ ಮುನ್ನವೇ ವಿಮಾನ ದುರಂತದಲ್ಲಿ ಕಮರಿ ಹೋಗಿದೆ.
ಖುಷ್ಬು ಡಾಕ್ಟರ್ ವಿಪುಲ್ ಸಿಂಗ್ ರನ್ನ ಮದುವೆ ಆಗಿದ್ಲು. ಖುಷ್ಬು ಪತಿ ಲಂಡನ್ನಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿದ್ರು. ಮದುವೆಯಾದ ಬಳಿಕ ವೀಸಾ ಸಮಸ್ಯೆಯಿಂದ ಪತಿ ವಿಪುಲ್ಗೆ ಪತ್ನಿ ಖುಷ್ಬುಳನ್ನ ಲಂಡನ್ಗೆ ಕರೆದುಕೊಂಡು ಹೋಗುವುದಕ್ಕೆ ಆಗಿರಲಿಲ್ಲ. ಕೊನೆಗೂ ಲಂಡನ್ಗೆ ಹೋಗಲು ಎಲ್ಲ ಸಿದ್ಧತೆಯಾಗಿ ಪತಿಯ ಜೊತೆ ಸೇರಲು ಖುಷ್ಬು ಲಂಡನ್ ವಿಮಾನ ಹತ್ತಿದ್ಲು. ಆದ್ರೆ ಲಂಡನ್ಗೆ ಹೋಗಿ ಹೊಸ ಬದುಕು ಕಟ್ಟುವ ಖುಷ್ಬು ಕನಸು ನನಸಾಗಿ ಉಳಿಯಿತು. ಕ್ರೂರ ವಿಧಿ ಖುಷ್ಬುಳನ್ನ ಬಲಿ ಪಡೆಯಿತು. ಖುಷ್ಬು ಏರ್ಪೋರ್ಟ್ಗೆ ಹೋಗುವ ಕೊನೆಯ ದೃಶ್ಯ. ಪ್ರೀತಿಯ ಮಗಳನ್ನ ಬೀಳ್ಕೊಡಲು ಖುಷ್ಬು ತಂದೆ ಮದನ್ ಸಿಂಗ್ ರಾಜಪುರೋಹಿತ್ ಏರ್ಪೋರ್ಟ್ಗೆ ಬಂದಿದ್ರು. ಮಗಳ ಜೊತೆಗೆ ಫೋಟೋ ತೆಗೆದುಕೊಂಡಿದ್ರು. ಅಷ್ಟೇ ಅಲ್ಲದೆ ಖುಷ್ಬುಳನ್ನ ಏರ್ಪೋರ್ಟ್ಗೆ ಬಿಟ್ಟು ಬಂದ ತಂದೆ ಮದನ್ ಸಿಂಗ್ ರಾಜಪೂತ್ ಮಗಳು ವಿಮಾನ ನಿಲ್ದಾಣಕ್ಕೆ ಹೋಗುವ ವಿಡಿಯೋ ಮಾಡಿಕೊಂಡಿದ್ರು. ಇದನ್ನ ತಮ್ಮ ಸ್ಟೇಟಸ್ಗೆ ಹಾಕಿ ಆಶೀರ್ವಾದ್ ಭೇಟಿ ಅಂತ ಪೋಸ್ಟ್ ಕೂಡ ಮಾಡಿದ್ರು. ಆ ಕುಟುಂಬ ಈ ವಿಡಿಯೋವನ್ನ ಯಾವಾಗಲೂ ಮರೆಯಲು ಸಾಧ್ಯವಿಲ್ಲ. ಯಾಕಂದ್ರೆ ಇದೇ ಖುಷ್ಬು ಕೊನೆಯ ವಿಡಿಯೋ. ಪತ್ನಿ ಅಸ್ಥಿ ವಿಸರ್ಜಿಸಲು ಬಂದ ಪತಿಯೇ ಅಸ್ಥಿಯಾದ. ಇದು ಇನ್ನೊಂದು ಮನಕಲಕುವ ಕತೆ. ಈ ಫೋಟೋದಲ್ಲಿರುವ ವ್ಯಕ್ತಿಯ ಹೆಸರು ಅರ್ಜುನ್ ಮನುಭಾಯ್ ಪಟೋಲಿಯಾ ಅಂತ. ಭಾರತ ಮೂಲದ ಲಂಡನ್ ಪ್ರಜೆ ಅರ್ಜುನ್ ಪತ್ನಿಯ ಕೊನೆಯ ಆಸೆ ಈಡೇರಿಸಲು ಭಾರತಕ್ಕೆ ಬಂದಿದ್ರು. ವಾರದ ಹಿಂದೆ ಲಂಡನ್ನಲ್ಲಿ ಸಾವನ್ನಪ್ಪಿದ್ದ ಪತ್ನಿಯ ಕೊನೆಯ ಆಸೆಯಂತೆ ಆಕೆಯ ಅಸ್ಥಿಯನ್ನ ಭಾರತಕ್ಕೆ ತಂದು ವಿಸರ್ಜನೆ ಮಾಡಿದ್ರು. ಬಳಿಕ ಅರ್ಜುನ್ ಲಂಡನ್ಗೆ ಹಿಂತಿರುಗುವಾಗ ವಿಮಾನ ದುರಂತದ ವಿಧಿಯಾಟಕ್ಕೆ ಬಲಿಯಾಗಿದ್ದಾರೆ. ಲಂಡನ್ನಲ್ಲಿರುವ ಇಬ್ಬರು ಹೆಣ್ಣು ಮಕ್ಕಳು ಅನಾಥ. ಭಾರತಿ ಬೇನ್ ಸಾವನ್ನಪ್ಪುವ ಮೊದಲು ತನ್ನ ಚಿತಾಭಸ್ಮವನ್ನ ತವರು ನೆಲದ ನದಿಯಲ್ಲಿ ವಿಸರ್ಜಿಸಬೇಕು ಎಂದಿದ್ಲು. ಹೀಗಾಗಿ ಅರ್ಜುನ್ ಒಬ್ಬಂಟಿಯಾಗಿ ಭಾರತಕ್ಕೆ ಬಂದಿದ್ರು. ಕೇವಲ 8 ಮತ್ತು 4 ವರ್ಷ ವಯಸ್ಸಿನ ತಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನ ಲಂಡನ್ನಲ್ಲಿ ಬಿಟ್ಟು ಬಂದಿದ್ದ ಅರ್ಜುನ್ ಪತ್ನಿ ಭಾರತಿ ಬೇನ್ ಅಂತಿಮ ವಿಧಿಗಳನ್ನ ನೆರವೇರಿಸಿದ್ರು. ಆದ್ರೆ ಕ್ರೂರ ವಿಧಿ ಲಂಡನ್ಗೆ ವಾಪಸ್ ಆಗ್ತಿದ್ದ ಅರ್ಜುನ್ ಅಸ್ಥಿಯನ್ನೇ ಬಿಡುವಂತೆ ಮಾಡಿದೆ. ಇನ್ನು ಲಂಡನ್ನಲ್ಲಿ ತಂದೆಯ ಬರುವಿಕೆಗಾಗಿ ಕಾದಿದ್ದ ಇಬ್ಬರು ಚಿಕ್ಕ ಹೆಣ್ಣು ಮಕ್ಕಳು ಈಗ ಅನಾಥರಾಗಿದ್ದಾರೆ. ಈ ಸಾಲು ಸಾಲು ಹೃದಯ ವಿದ್ರಾವಕ ಕಥೆಗಳು ಸಾವಿನ ನೋವಿನ ಜೊತೆಗೆ ಮತ್ತಷ್ಟು ಹೃದಯ ಭಾರವಾಗುವಂತೆ ಮಾಡಿದೆ. ಎಂತಹ ಕಲ್ಲು ಹೃದಯವನ್ನು ಕಲಕುವಂತೆ ಕಥೆಗಳು ತೆರೆದುಕೊಳ್ತಾ ಇವೆ. ಮೊನ್ನೆಯಷ್ಟೇ ಮದುವೆಯಾಗಿ ವಿದೇಶದಲ್ಲಿದ್ದ ಗಂಡನ ಬಳಿಗೆ ಹೊರಟಿದ್ದವಳು ಸಾವಿನ ಮನೆ ಸೇರಿದ್ದಾಳೆ. ಇನ್ನೊಂದು ಕಡೆ ಮೃತ ಪತ್ನಿಯ ಕೊನೆಯ ಆಸೆ ಈಡೇರಿಸುವುದಕ್ಕೆ ಬಂದಿದ್ದ ಪತಿಯ ದುರಂತ ಕತೆ ಅನಾವರಣವಾಗಿದೆ. ಹೋಯ್ತು ಹೊಸ ಬದುಕಿನ ಕನಸು. ವಿಮಾನ ದುರಂತದಲ್ಲಿ ನವವಿವಾಹಿತೆ ಸಾವು. ಈಕೆ ಹೆಸರು ಖುಷ್ಬು. ರಾಜಸ್ಥಾನದ ಬಲೋತ್ರಾ ಜಿಲ್ಲೆಯ ನವವಿವಾಹಿತೆ. 21 ವರ್ಷದ ಖುಷ್ಬು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ ದುರಾದೃಷ್ಟವಂತೆ. 5 ತಿಂಗಳ ಹಿಂದೆ ಅಂದರೆ ಜನವರಿಯಲ್ಲಿ ಮದುವೆಯಾಗಿದ್ದ ಈ ಖುಷ್ಬು ಬದುಕು ಅರಳುವ ಮುನ್ನವೇ ವಿಮಾನ ದುರಂತದಲ್ಲಿ ಕಮರಿ ಹೋಗಿದೆ. ಖುಷ್ಬು ಡಾಕ್ಟರ್ ವಿಪುಲ್ ಸಿಂಗ್ ರನ್ನ ಮದುವೆ ಆಗಿದ್ಲು. ಖುಷ್ಬು ಪತಿ ಲಂಡನ್ನಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿದ್ರು. ಮದುವೆಯಾದ ಬಳಿಕ ವೀಸಾ ಸಮಸ್ಯೆಯಿಂದ ಪತಿ ವಿಪುಲ್ಗೆ ಪತ್ನಿ ಖುಷ್ಬುಳನ್ನ ಲಂಡನ್ಗೆ ಕರೆದುಕೊಂಡು ಹೋಗುವುದಕ್ಕೆ ಆಗಿರಲಿಲ್ಲ. ಕೊನೆಗೂ ಲಂಡನ್ಗೆ ಹೋಗಲು ಎಲ್ಲ ಸಿದ್ಧತೆಯಾಗಿ ಪತಿಯ ಜೊತೆ ಸೇರಲು ಖುಷ್ಬು ಲಂಡನ್ ವಿಮಾನ ಹತ್ತಿದ್ಲು. ಆದ್ರೆ ಲಂಡನ್ಗೆ ಹೋಗಿ ಹೊಸ ಬದುಕು ಕಟ್ಟುವ ಖುಷ್ಬು ಕನಸು ನನಸಾಗಿ ಉಳಿಯಿತು. ಕ್ರೂರ ವಿಧಿ ಖುಷ್ಬುಳನ್ನ ಬಲಿ ಪಡೆಯಿತು. ಖುಷ್ಬು ಏರ್ಪೋರ್ಟ್ಗೆ ಹೋಗುವ ಕೊನೆಯ ದೃಶ್ಯ. ಪ್ರೀತಿಯ ಮಗಳನ್ನ ಬೀಳ್ಕೊಡಲು ಖುಷ್ಬು ತಂದೆ ಮದನ್ ಸಿಂಗ್ ರಾಜಪುರೋಹಿತ್ ಏರ್ಪೋರ್ಟ್ಗೆ ಬಂದಿದ್ರು. ಮಗಳ ಜೊತೆಗೆ ಫೋಟೋ ತೆಗೆದುಕೊಂಡಿದ್ರು. ಅಷ್ಟೇ ಅಲ್ಲದೆ ಖುಷ್ಬುಳನ್ನ ಏರ್ಪೋರ್ಟ್ಗೆ ಬಿಟ್ಟು ಬಂದ ತಂದೆ ಮದನ್ ಸಿಂಗ್ ರಾಜಪೂತ್ ಮಗಳು ವಿಮಾನ ನಿಲ್ದಾಣಕ್ಕೆ ಹೋಗುವ ವಿಡಿಯೋ ಮಾಡಿಕೊಂಡಿದ್ರು. ಇದನ್ನ ತಮ್ಮ ಸ್ಟೇಟಸ್ಗೆ ಹಾಕಿ ಆಶೀರ್ವಾದ್ ಭೇಟಿ ಅಂತ ಪೋಸ್ಟ್ ಕೂಡ ಮಾಡಿದ್ರು. ಆ ಕುಟುಂಬ ಈ ವಿಡಿಯೋವನ್ನ ಯಾವಾಗಲೂ ಮರೆಯಲು ಸಾಧ್ಯವಿಲ್ಲ. ಯಾಕಂದ್ರೆ ಇದೇ ಖುಷ್ಬು ಕೊನೆಯ ವಿಡಿಯೋ. ಪತ್ನಿ ಅಸ್ಥಿ ವಿಸರ್ಜಿಸಲು ಬಂದ ಪತಿಯೇ ಅಸ್ಥಿಯಾದ.
ಇದು ಇನ್ನೊಂದು ಮನಕಲುಕುವ ಕತೆ. ಈ ಫೋಟೋದಲ್ಲಿರುವ ವ್ಯಕ್ತಿಯ ಹೆಸರು ಅರ್ಜುನ್ ಮನುಭಾಯ್ ಪಟೋಲಿಯಾ ಅಂತ. ಭಾರತ ಮೂಲದ ಲಂಡನ್ ಪ್ರಜೆ ಅರ್ಜುನ್ ಪತ್ನಿಯ ಕೊನೆಯ ಆಸೆ ಈಡೇರಿಸಲು ಭಾರತಕ್ಕೆ ಬಂದಿದ್ರು. ವಾರದ ಹಿಂದೆ ಲಂಡನ್ನಲ್ಲಿ ಸಾವನ್ನಪ್ಪಿದ್ದ ಪತ್ನಿಯ ಕೊನೆಯ ಆಸೆಯಂತೆ ಆಕೆಯ ಅಸ್ಥಿಯನ್ನ ಭಾರತಕ್ಕೆ ತಂದು ವಿಸರ್ಜನೆ ಮಾಡಿದ್ರು. ಬಳಿಕ ಅರ್ಜುನ್ ಲಂಡನ್ಗೆ ಹಿಂತಿರುಗುವಾಗ ವಿಮಾನ ದುರಂತದ ವಿಧಿಯಾಟಕ್ಕೆ ಬಲಿಯಾಗಿದ್ದಾರೆ. ಲಂಡನ್ನಲ್ಲಿರುವ ಇಬ್ಬರು ಹೆಣ್ಣು ಮಕ್ಕಳು ಅನಾಥ. ಭಾರತೀಬೇನ್ ಸಾವನ್ನಪ್ಪುವ ಮೊದಲು ತನ್ನ ಚಿತಾಭಸ್ಮವನ್ನ ತವರು ನೆಲದ ನದಿಯಲ್ಲಿ ವಿಸರ್ಜಿಸಬೇಕು ಎಂದಿದ್ಲು. ಹೀಗಾಗಿ ಅರ್ಜುನ್ ಒಬ್ಬಂಟಿಯಾಗಿ ಭಾರತಕ್ಕೆ ಬಂದಿದ್ರು. ಕೇವಲ 8 ಮತ್ತು 4 ವರ್ಷ ವಯಸ್ಸಿನ ತಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನ ಲಂಡನ್ನಲ್ಲಿ ಬಿಟ್ಟು ಬಂದಿದ್ದ ಅರ್ಜುನ್ ಪತ್ನಿ ಭಾರತೀಬೇನ್ ಅಂತಿಮ ವಿಧಿಗಳನ್ನ ನೆರವೇರಿಸಿದ್ರು. ಆದ್ರೆ ಕ್ರೂರ ವಿಧಿ ಲಂಡನ್ಗೆ ವಾಪಸ್ ಆಗ್ತಿದ್ದ ಅರ್ಜುನ್ ಅಸ್ಥಿಯನ್ನೇ ಬಿಡುವಂತೆ ಮಾಡಿದೆ. ಇನ್ನು ಲಂಡನ್ನಲ್ಲಿ ತಂದೆಯ ಬರುವಿಕೆಗಾಗಿ ಕಾದಿದ್ದ ಇಬ್ಬರು ಚಿಕ್ಕ ಹೆಣ್ಣು ಮಕ್ಕಳು ಈಗ ಅನಾಥರಾಗಿದ್ದಾರೆ. ಈ ಸಾಲು ಸಾಲು ಹೃದಯ ವಿದ್ರಾವಕ ಕಥೆಗಳು ಸಾವಿನ ನೋವಿನ ಜೊತೆಗೆ ಮತ್ತಷ್ಟು ಹೃದಯ ಭಾರವ